ನಮಸ್ಕಾರ, ಎಲ್ಲರಿಗೂ ಶುಭ ದಿನ. ಮಹಾಭಾರತ ಸರಣಿ 5ಕ್ಕೆ ಸ್ವಾಗತ. ಕವಡೆ ಆಟ ಮಹಾಭಾರತದಲ್ಲಿ ಸುಪ್ರಸಿದ್ಧ. ಸೊ ಈ ಕವಡೆ ಆಟ ಏನನ್ನ ನಮಗೆ ತೋರಿಸ್ಕೊಡುತ್ತೆ? ಸಿಗ್ನಿಫಿಕೆನ್ಸ್ ಆಫ್ ಕವಡೆ. ದ್ಯೂತ ಅಂತ ಕವಡೆ ಅಂತ ಹೇಳ್ತೀವಲ್ಲ, ಅದು ಜೂಜು ಅಂತ. ಜೂಜು ಅಂದ್ರೆ ಯಾವುದೇ ಆಟವೂ ಜೂಜಲ್ಲ. ಆಟ ಹೇಗೆ ಆಡ್ತೀವಿ ಅನ್ನೋದ್ರ ಮೇಲೆ ಅದು ಜೂಜಾಗತ್ತೆ. ಈಗ ಕುದುರೆ ರೇಸನ್ನು ನಾವು ಇವತ್ತು ಜೂಜು ಅಂತ ಕರಿತೀವಿ. ಕುದುರೆ ರೇಸೇ ಜೂಜಲ್ಲ. ಕುದುರೆ ರೇಸಿಗೆ ಹಣ ಕಟ್ಟಿ ಹೋಗ್ತೀವಲ್ಲ, ಅಲ್ಲಿದೆ ಜೂಜಿನ ಅಂಶ. ಈಗ ಇಸ್ಪೀಟ್ ಆಟ ಆಡ್ತಾರೆ, ಅದರಲ್ಲಿ ಜೂಜಾಡ್ತಾರೆ. ಫ್ರೆಂಡ್ಲಿ ಗೇಮ್ ಆಡೋರು ಇದ್ದಾರೆ. ಹಾಗಾಗಿ ಯಾವುದೇ ಒಂದು ಆಟ ಅದು ಜೂಜಾಗಬಹುದು. ಯಾವಾಗ ಅಂದ್ರೆ ಅದಕ್ಕೆ ಏನನ್ನೋ ಕಟ್ತೇವೆ, ಕಳೆದುಕೊಳ್ತೇವೆ ಅನ್ನೋ ತರಹಕ್ಕೆ ಹೋದಾಗ ಚಟನ ನಾವು ಜೂಜು ಅಂತ ಕರಿಬೇಕು ಅದನ್ನ. ಅದೇನೆ ಅದು. ಇಲ್ಲಿ ಏನಂದ್ರೆ ಕವಡೆ ಆಟ ಅನ್ನೋದು ಒಂದು ಒಳ್ಳೆ ಆಟವಾಗೇ ಇದ್ದಿದ್ದು. ಕವಡೆ ಆಟ, ಪಗಡೆ ಆಟ ಅಂತ ಹೇಳ್ತೀವಲ್ಲ, ಅದು ರಾಜರುಗಳು ತುಂಬಾ ಆಡ್ತಾ ಇದ್ರು ಅದನ್ನ. ಅಂದ್ರೆ ಈಗ ನಮ್ಮ ಚೆಸ್ ಇದೆಯಲ್ಲ, ಅದೇ ತರಹದಲ್ಲಿ ಇನ್ನೊಂದು ಅದು. ಈಗ ಚೆಸ್ನಲ್ಲಿ, ಚದುರಂಗದಲ್ಲಿ ಏನು ಅಂದ್ರೆ ಬುದ್ಧಿನೇ ಅಲ್ಲಿ ಪ್ರಧಾನವಾಗಿ ಕೆಲಸ ಮಾಡುತ್ತೆ. ಅಲ್ಲಿ ಬುದ್ಧಿನೂ ಕೆಲಸ ಮಾಡುತ್ತೆ ಆ ಆಟದಲ್ಲಿ, ಮತ್ತೊಂದು ಅದೃಷ್ಟವೂ ಕೆಲಸ ಮಾಡುತ್ತೆ. ಈಗ ಅಲ್ಲಿ ಹೇಗೆ ಅಂತ ಅಂದ್ರೆ, ನಾವು ಇದನ್ನು ಹಾಕ್ತೀವಿ, ದಾಳ ಹಾಕ್ತೀವಿ ಅಥವಾ ಕವಡೆ ಹಾಕ್ತೀವಿ, ನಂಬರ್ ಬರುತ್ತಲ್ಲಿ. ಆ ನಂಬರಿನ ಮೇಲೆ ನಾವು ನಮ್ಮ ಮೂಮೆಂಟ್ ಮಾಡಬೇಕು. ಈಗ ಚೆಸ್ನಲ್ಲಿ ಹೇಗೆ, ಚದುರಂಗದಲ್ಲಿ ಅಂದರೆ ಅಲ್ಲಿ ಅದೇನೂ ಇಲ್ಲ, ನಮ್ಮ ಬುದ್ಧಿಯ ಮೇಲೆ ನಾವು ಮೂಮೆಂಟ್ ಮಾಡ್ತೀವಿ. ಅದೇನು ಹೇಳ್ತಾ ಇದೆ, ಇದೇನು ಹೇಳ್ತಾ ಇದೆ ಅಂದರೆ, ಚದುರಂಗ ಪುರುಷ ಪ್ರಯತ್ನವನ್ನು ಹೇಳುತ್ತೆ. ಅಂದರೆ ಬದುಕಿನಲ್ಲಿ ನೀನು ಯೋಚಿಸಿ ನಿನ್ನ ಹೆಜ್ಜೆಗಳನ್ನು ಇಟ್ಟು ನೀನು ಗೆಲ್ತಾ ಹೋಗಬಹುದು ಅಂತ ಹೇಳುತ್ತೆ ಅದು. ಆದರೆ ಈ ಪಗಡೆ ಆಟ ಏನು ಹೇಳುತ್ತೆ ಅಂದರೆ, ಇಲ್ಲಿ ದೈವ ಪುರುಷ ಪ್ರಯತ್ನ ಎರಡೂ ಬದುಕಿನಲ್ಲಿದೆ ಅನ್ನೋದನ್ನು ಅದು ಹೇಳುತ್ತೆ. ದೈವ ಅಂದರೆ ದೇವರು ಅಂತ ಅಲ್ಲ, ಅದೃಷ್ಟ ಅಂತ ಒಂದಿದೆ. ಈಗ ನಾವು ಕೆಲಸ ಮಾಡುವಾಗ ಏನು ಅಂತ ಅಂದರೆ, ನಾವು ನಮ್ಮ ಪ್ರಯತ್ನ ಹಾಕಿ ಕೆಲಸ ಮಾಡಿರ್ತೀವಿ. ಆದರೆ ಸಕ್ಸಸ್ಸು ಅದು ದುರದೃಷ್ಟದಿಂದ ಸಕ್ಸಸ್ ಆಗಲಿಲ್ಲ, ಅದೃಷ್ಟ ಇತ್ತು ಆಗೋಯ್ತು ಅಂತ ಮಾತುಕತೆಗಳು ಬರುತ್ತೆ. ಭಾರತದ ಕರ್ಮ ಸಿದ್ಧಾಂತ ಇದೆಯಲ್ಲ, ಅದು ಏನು ಹೇಳುತ್ತೆ ಅಂದರೆ, ಅದೃಷ್ಟ ಅಂದರೆ ಏನು ಅಂದರೆ ಸುಮ್ಮನೆ ಏನೋ ಆಗಿದೆ ಅಂತ ಅಲ್ಲ. ನಾವು ಹಿಂದೆ ಮಾಡಿದ ಕರ್ಮಗಳಿವೆ, ಇವತ್ತು ಮಾಡ್ತಾ ಇರೋ ಕರ್ಮಗಳಿವೆ. ಯಾವುದಾದ್ರೂ ಒಂದು ಫಲ ಕೊಡಬೇಕಿದ್ರೆ ಹಿಂದೆ ಮಾಡಿದ ಕರ್ಮ, ಇವತ್ತು ಮಾಡಿದ ಕರ್ಮ ಎರಡೂ ಸೇರಿ ಫಲ ಕೊಡುತ್ತೆ ಅನ್ನೋದು ಭಾರತದ ಕರ್ಮ ಸಿದ್ಧಾಂತ. ಅಂದರೆ ಉದಾಹರಣೆಗೆ, ಇವತ್ತು ಒಂದು ಕೆಲಸ ಮಾಡಬೇಕು ಅಂತ ಅಂದರೆ ದೇಹಕ್ಕೆ ಶಕ್ತಿ ಬೇಕು, ನಮಗೆ ಒಂದು ಉತ್ಸಾಹ ಇರಬೇಕು ಅಂತಂದರೆ ನಿನ್ನೆ ಏನು ಮಾಡಿದ್ದೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ. ನಿನ್ನೆ ರಾತ್ರಿ ನಿದ್ದೆಗೆಟ್ಟಿದ್ದೀವಿ ಅಂದರೆ ಇವತ್ತು ಉತ್ಸಾಹ ಇರಲ್ಲ. ನಿನ್ನೆ ಏನೋ ತಿಂದ್ವಿ, ಇವತ್ತು ತಲೆನೋವು ಬಂದಿದೆ, ಹೊಟ್ಟೆನೋವು ಬಂದಿದೆ ಅಂದರೆ ಇವತ್ತು ಕೆಲಸ ಮಾಡೋದಕ್ಕಾಗೋಲ್ಲ. ನಿನ್ನೆ ಪ್ರಯಾಣ ಮಾಡಿದ್ದೀವಿ ಅಂತ ಅಂದರೆ ಆಯಾಸ ಆಗಿರುತ್ತೆ, ಇವತ್ತು ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂತ ಆಗತ್ತಲ್ಲ. ಅಂದರೆ ಇವತ್ತಿನ ಸಕ್ಸಸ್ಸು ಹಿಂದೆ ಮಾಡಿದ ಕರ್ಮವನ್ನು ಸೇರಿಸಿಕೊಂಡಿರತ್ತೆ ಅಂತ. ಪಗಡೆ ಏನು ಹೇಳ್ತಾ ಇದೆ, ನಾವೇನು ದಾಳ ಹಾಕಿ ನಂಬರ್ ಬರುತ್ತೆ, ಅದು ಹಿಂದಿನ ಕರ್ಮವನ್ನು ಹೇಳ್ತಾ ಇದೆ. ಅಷ್ಟರ ಮೇಲೆ ನಿಂತಿಲ್ಲ, ಅದಾದ ಮೇಲೂ ಇವನು ಏನು ಮೂವ್ ಮಾಡ್ತಾನಲ್ಲ, ಅದಕ್ಕೆ ಮತ್ತೆ ಜಾಣ್ಮೆ ಬೇಕೇ ಬೇಕು. 6 ಬಿತ್ತು 12 ಬಿತ್ತು ಅಂತಂದಾಗ ಏನನ್ನು ಇಡ್ತೀಯ ನೀನು, ಈಗ ಎಲ್ಲಿಗೆ ನಡೆಸ್ತೀಯ ಅನ್ನೋದರ ಮೇಲೂ ಅದು ಅದರ ಸಕ್ಸಸ್ ಅನ್ನೋದಿದೆ. ಅಂದರೆ ತುಂಬ ಚೆನ್ನಾಗಿ ಆಟ. ಬದುಕು ನೀನು ಕಂಡಿದ್ದು ಮತ್ತು ಕಾಣದ್ದು ಎರಡರ ಸಂಗಮ ಅನ್ನೋದು ಹೇಳ್ತಾ ಇದೆ, ಸಂಗಮ ಅನ್ನೋದನ್ನು ಹೇಳ್ತಾ ಇದೆ. ಹಾಗಾಗಿ ಆ ಆಟ ಕೊಡೋ ಸಂದೇಶ ಇದೆಯಲ್ಲ, ಅದು ಚೆನ್ನಾಗಿದೆ. ಆದರೆ ಅದನ್ನು ಜೂಜಾಗಿಸಿಕೊಂಡಿದ್ದಿದೆಯಲ್ಲ, ಅಲ್ಲಿ ತಪ್ಪಿದೆ. ಮನುಷ್ಯ ಹಾಗೇನೆ, ಯಾವುದು ಒಳಿತು ಅಂತ ಸಿಕ್ಕಿದ್ರು ಅವನಿಗೆ, ಅವನದನ್ನು ಒಳಿತಿಗೆ ಬಳಸ್ತಾನೆ ಅಂತ ಹೇಳೋಕ್ಕಾಗಲ್ಲ. ಚಾಕು ಸಿಕ್ಕಿದ್ರೆ, ತರಕಾರಿ ಕತ್ತರಿಸಿದ್ರೆ ಅಡುಗೆ ಆಗತ್ತೆ, ಯಾರನ್ನೋ ಕತ್ತರಿಸಬಹುದು. ಹೀಗೆ ಯಾವುದೂ ಕೂಡ ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ಎರಡಕ್ಕೂ ಬಳಕೆ ಆಗೋ ಥರನೇ ಇರುತ್ತೆ. ಈ ಇದನ್ನು ಏನು ಮಾಡಿದ್ರು, ಈ ಪಗಡೆ ಆಟದಂಥದ್ದು ಏನು ಮಾಡಿದ್ರು, ಅದನ್ನು ಜೂಜಾಗಿಸಿಕೊಂಡ್ರು. ಅದರಲ್ಲೂ ಬಹಳ ಪ್ರಧಾನವಾಗಿ ಕ್ಷತ್ರಿಯರು ಅದನ್ನು ದ್ಯೂತವಾಗಿಸಿಕೊಂಡ್ರು, ರಾಜದ್ಯೂತ ಅಂತ ಕರಿತಾ ಇದ್ರು. ಅದನ್ನು ಮಾಡಿಕೊಂಡ್ರು, ಅದನ್ನು ಖುಷಿಗೆ ಆಡ್ತಾ ಇದ್ರು. ಆದರೆ ಎಷ್ಟೋ ಸಲ ಇಂಥದ್ದಕ್ಕೂ ದುರ್ಬಳಕೆ ಆಯಿತು ಅಂತ. ಇದಿಷ್ಟು ಒಂದು ದ್ಯೂತ ಅನ್ನೋದು ಹೇಗೆ ಅನ್ನೋದು ಒಂದು. ಅದನ್ನು ಯಾವಾಗ ಜೂಜಾಗಿಸಿಕೊಂಡ್ರೋ ಆಗ ಅದು ದಾರಿ ತಪ್ಪಿತು. ಅದು ಕೊಡುವ ಸಂದೇಶ, ನೀವು ಒಳ್ಳೆಯದನ್ನು ಕೂಡ ಕೆಟ್ಟದಕ್ಕೆ ಬಳಸ್ಕೊಳ್ತೀರಿ ಮನುಷ್ಯರು ಅನ್ನೋದನ್ನು ಹೇಳ್ತಾ ಇದೆ. ಅಲ್ಲಿ ಅಂತ ಬಂದಾಗ, ಇಲ್ಲಿ ಪಾಂಡವರು ಮತ್ತು ಧಾರ್ತರಾಷ್ಟ್ರರು ಆಡಿದ ದ್ಯೂತ ಏನು ಸಂದೇಶ ಕೊಡ್ತಾ ಇದೆ ಅಂತ ಅಂದರೆ, ಅದು ಬಹಳ ವಿಸ್ತಾರವಾದ ಸಂದೇಶಗಳನ್ನು ಕೊಡ್ತಾ ಇದೆ. ಅಲ್ಲಿ ಬಹಳ ದೊಡ್ಡ ಜಿಜ್ಞಾಸೆ ಬಂದಿದೆ. ಈಗ ಯುಧಿಷ್ಠಿರ ದ್ಯೂತ ಆಡಿದ್ದು ತಪ್ಪೇ ಸರಿಯೇ ಅನ್ನುವ ಒಂದು ಚರ್ಚೆ ಬರುತ್ತೆ.
ದ್ಯೂತ ಆಡಿದ್ದೇ ತಪ್ಪೇ ಸರಿಯೇ ಅಂತ ಒಂದು, ದ್ಯೂತಕ್ಕೆ ಪಣ ಇಡೋದು ತಪ್ಪೇ ಸರಿಯೇ, ಪಣ ಇಡುವಾಗ ತಮ್ಮಂದಿರನ್ನು ಇಟ್ಟಿದ್ದು ತಪ್ಪೇ ಸರಿಯೇ, ದ್ರೌಪದಿಯನ್ನು ಇಟ್ಟಿದ್ದು ತಪ್ಪೇ ಸರಿಯೇ ಅಂತೆಲ್ಲ ಸಾಕಷ್ಟು ಜಿಜ್ಞಾಸೆಗಳಿವೆ ಅದರಲ್ಲಿ. ಅದು ಘಟನೆ ಹೇಗೆ ನಡೆಯುತ್ತೆ ಅಂತ ಅಂದರೆ, ಎಷ್ಟೋ ಜನ ಯುಧಿಷ್ಠಿರ ದ್ಯೂತಪ್ರಿಯ ಜೂಜುಕೋರ ಅಂತೆಲ್ಲ ಅಂದ್ಕೊಂಡಿದ್ದಾರೆ. ಮೂಲ ಮಹಾಭಾರತದ ಪ್ರಕಾರ ಅವನು ಜೂಜುಕೋರ ಅಲ್ಲ, ಅವನಿಗೆ ಜೂಜಾಡೋಕೆ ಬರೋದೇ ಇಲ್ಲ, ಅವನಿಗೆ ಆಟನೇ ಬರ್ತಾ ಇರಲಿಲ್ಲ. ವನವಾಸದಲ್ಲಿದ್ದಾಗ ಒಬ್ಬ ಋಷಿ ಬಂದು ಅವನಿಗೆ ಅದನ್ನು ಕಲಿಸ್ಕೊಡ್ತಾನೆ, ಮತ್ತು ನಾಳೆ ಯಾವತ್ತಾದರೂ ಹಿಂಗೆ ಸಿಕ್ಕಾಕೊಳ್ಬೇಡ ಅಂತ. ಅವನಿಗೆ ಧೃತರಾಷ್ಟ್ರ ದ್ಯೂತಕ್ಕೆ ಆಮಂತ್ರಣ ಕೊಡ್ತಾನೆ. ದ್ಯೂತದ ಯೋಜನೆ ಶಕುನಿಯದ್ದು. ಅವರು ಅಲ್ಲಿ ಇಂದ್ರಪ್ರಸ್ಥ ಅಂತ ಇವರಿಗೆ ಮಾಡಿಕೊಟ್ರು ಬೇರೆ ಬೇರೆ. ಆ ಇಂದ್ರಪ್ರಸ್ಥ ಕೊಟ್ಟಿದ್ದ ಕಾಡನ್ನು, ಈಗಿನ ನವದೆಹಲಿ ಇದೆಯಲ್ಲ ಆ ಭಾಗ, ಅದು ಹಳೆ ದೆಹಲಿ, ಅದರ ಆಚೆ ಈಚೆ ಬರುತ್ತೆ ಅದು. ಕಾಡು ಕೊಟ್ಟರು, ಅವರು ಅದನ್ನು ಅದ್ಭುತವಾದ ನಾಡು ಮಾಡಿದ್ರು, ರಾಜಸೂಯ ಯಾಗ ಮಾಡಿದ್ರು, ಜಗತ್ತನ್ನು ಗೆದ್ದರು, ತುಂಬ ದೊಡ್ಡ ಶ್ರೀಮಂತರಾದರು ಅವರು. ಅದು ಕಣ್ಣು ಬಿತ್ತು ದುರ್ಯೋಧನನಿಗೆ. ಅದನ್ನು ಪಡ್ಕೋಬೇಕು ಅಂತಂದಾಗ ಕರ್ಣ ಯುದ್ಧ ಮಾಡೋಣ ಅಂತ ಅಂದ, ಶಕುನಿ ದ್ಯೂತ ಆಡೋಣ ಅಂತ ಅಂದ. ಅವನದ್ರಲ್ಲಿ ಎಕ್ಸ್ಪರ್ಟು, ಅದರಲ್ಲಿ ಅಂದರೆ ಮೋಸ ಮಾಡೋದ್ರಲ್ಲಿ. ಅದನ್ನು ಧೃತರಾಷ್ಟ್ರನನ್ನು ಒಪ್ಪಿಸಿದ್ರು ಇವರು. ಒಪ್ಪಿಸಿ ವಿದುರನನ್ನು ಕಳಿಸಿದ್ರು ದ್ಯೂತಕ್ಕೆ ಕರೆಯೋದಕ್ಕೆ. ಬಂದಾಗ ಯುಧಿಷ್ಠಿರನಿಗೆ ಅವನು ಬಂದು ಹೇಳಿದಾಗ, ಯುಧಿಷ್ಠಿರ ಒಂದು ಅಧ್ಯಾಯ ಇದೆ, ದ್ಯೂತ ಯಾಕೆ ಆಡಬಾರದು, ಅದು ಎಷ್ಟು ಅಪಾಯಕಾರಿ ಅಂತ ಯುಧಿಷ್ಠಿರ ಮಾತಾಡ್ತಾನೆ. ಆದರೆ ಮಾತಾಡಿದ ಮೇಲೆ ಅವನು ಹೇಳ್ತಾನೆ, 2 ಕಾರಣಕ್ಕೆ ನಾನು ದ್ಯೂತ ಆಡೋದು ಅನಿವಾರ್ಯ ಆಗಿದೆ ಅಂತ. ಒಂದು, ದ್ಯೂತಕ್ಕೆ ಮತ್ತು ಯುದ್ಧಕ್ಕೆ ಕರೆದ್ರೆ ನಾನು ಬರೋಲ್ಲ ಅಂತ ಹೇಳಲ್ಲ ಅಂತ ನಾನು ಮಾಡಿರೋ ಒಂದು ಪ್ರತಿಜ್ಞೆ ಇದೆ, ಪ್ರತಿಜ್ಞೆ ಭಂಗ ಮಾಡೋದಕ್ಕಾಗೋದಿಲ್ಲ ಅನ್ನೋದು ಒಂದು. ಎರಡನೆಯದ್ದು, ದ್ಯೂತಕ್ಕೆ ಕರೆದಿದ್ದು ದೊಡ್ಡಪ್ಪ, ಅವನೀಗ ನಮ್ಮ ತಂದೆಯ ಸ್ಥಾನದಲ್ಲಿರೋದು, ಹಿರಿಯರ ಮಾತನ್ನು ಮೀರಬಾರದು ಅನ್ನೋದು ಮೌಲ್ಯ. ಈ 2 ಕಾರಣಕ್ಕೆ ನಾನು ದ್ಯೂತ ಆಡ್ತೀನಿ, ಇದು ಅಪಾಯ, ಇದು ದುರಂತವನ್ನು ಹುಟ್ಟಿಸತ್ತೆ ಅಂತ ಗೊತ್ತಿದ್ದು ನಿನ್ನ ಜೊತೆಗೆ ಬರ್ತೀನಿ ಅಂತ ಹೇಳಿ ಹೊರಡ್ತಾನೆ ಅವನು ಯುಧಿಷ್ಠಿರ. ಹೋಗ್ತಾನೆ, ದ್ಯೂತ ಆಡ್ತಾನೆ, ಅಲ್ಲೇನೇನೋ ಆಗುತ್ತೆ, ದ್ರೌಪದಿ ಮಾನಾಪಹರಣದ ಪ್ರಯತ್ನ ನಡೆಯುತ್ತೆ. ಅದಾದ್ಮೇಲೆ ಮತ್ತೆ ಇವ್ರ ರಾಜ್ಯವನ್ನು ಅವನು ಹಿಂದಿರುಗಿ ಕೊಡ್ತಾನೆ ಧೃತರಾಷ್ಟ್ರ. ಇವರು ಬಿಡೋಲ್ಲ, ಮತ್ತೊಂದು ದ್ಯೂತಕ್ಕೆ ಕರೆಸ್ತಾರೆ ದುರ್ಯೋಧನಾದಿಗಳು, ಅಲ್ಲಿ ರಾಜ್ಯವನ್ನು ಕಳೆದುಕೊಳ್ತಾನೆ ಅಂತ. ಹಾಗಾಗಿ ಇದರಲ್ಲಿ ಇರುವ ಸಂದೇಶ ಏನು ಅಂತ ಕೇಳಿದರೆ, ಕೆಲವೊಮ್ಮೆ ಈ ಯಾವುದು ನೀತಿ ಯಾವುದು ಮೌಲ್ಯ ಅಂತ ಇರುತ್ತೋ ಅದನ್ನು ಕುರುಡಾಗಿ ಅನುಸರಿಸಬಾರದು ಅನ್ನೋದನ್ನು ಅದು ಹೇಳ್ತಾ ಇದೆ. ಈಗ ಯುಧಿಷ್ಠಿರ ಅವನು ಅನುಸರಿಸಿದ್ದು ಸರಿನೇ, ಅದೊಂದು ಮೌಲ್ಯ, ಅದು ಹಿರಿಯರು ಹೇಳಿದ್ದನ್ನು ಕೇಳಬೇಕು ಅನ್ನೋದಾಗಲಿ, ಕೊಟ್ಟ ಮಾತಿಗೆ ತಪ್ಪದೇ ನಡಿಬೇಕು ಅನ್ನೋದಾಗಲಿ ಮೌಲ್ಯ ಅದು. ಆದರೆ ಅದಕ್ಕೆ ಜೋತು ಬಿದ್ದರೆ ಅದು ಅಪಾಯ ತಂದು ಬಿಡಬಹುದು. ಹಾಗಾಗಿ ನೀತಿಗಳೋ ಮೌಲ್ಯಗಳೋ ಅನ್ನೋದಿದೆಯಲ್ಲ, ಅದನ್ನು ಸಂದರ್ಭ ಸನ್ನಿವೇಶ ಮತ್ತು ಅದರ ಪರಿಣಾಮ ಏನು ಅಂತ, ದುಷ್ಪರಿಣಾಮನ ಸತ್ಪರಿಣಾಮನ ಅನ್ನೋದರ ಮೇಲೆ ನಾವು ಅದರಲ್ಲಿ ಬದಲಾವಣೆ ಮಾಡ್ಕೋಬೇಕಾಗತ್ತೆ ಅನ್ನೋದು ದ್ಯೂತದ ಪರಿಣಾಮ ಏನಾಯಿತೋ ಅದು ಕೊಡುವ ಸಂದೇಶ ಅಂತ. ಹಾಗಾಗಿ ಯಾವುದನ್ನೇ ಆದರೂ ಒಂದು ವಿಮರ್ಶೆಗೆ ಒಳಪಟ್ಟು ವಿವೇಚನೆಗೆ ಒಳಪಟ್ಟು ಬಳಸಬೇಕೇ ಹೊರತು ಹಾಗೆ ಬಳಸೋದಲ್ಲ ಅನ್ನೋದು ಪಾಂಡವರು ಮತ್ತು ಧಾರ್ತರಾಷ್ಟ್ರರು ಆಡಿದ ದ್ಯೂತದ ಸಂದೇಶ ಅಂತ ಅನ್ನಿಸುತ್ತೆ.